ಜೋರಾಗಿ ಬಿದ್ದ ಪುಟ್ಟ ಕುಮಾರಿ ಒಂದು ಗಾಬರಿಯಾದಂತಹ ಒಂದು ಶ್ರುತಿ ಮತ್ತು ಸಂಗೀತ ಅವರು. ಹೌದು ಸ್ನೇಹಿತರೆ, ಒಂದು ಶ್ರುತಿ ಸಂಗೀತ ಅವರು ಒಂದು ಗಾಬರಿಯಾಗಿದ್ದಾರೆ. ಒಂದು ಕುಮಾರಿ ಅವರು ಒಂದು ಜೋರಾಗಿ ಬಿದ್ದಿದ್ದಾರೆ. ಸೊ ಅಯ್ಯೋ ಅಮ್ಮ, ನನ್ನಿಂದ ಆಗುತ್ತಿಲ್ಲ ಅಂತಕ್ಕಂಥ ಮಾತನ್ನು ಕುಮಾರಿ ಅವರು ಹೇಳಿದ್ದಾರೆ. ಸೊ ಅವರು ಬಿದ್ದಿದ್ದಕ್ಕೆ ಒಂದು ಗಾಬರಿಯಾಗಿದ್ದಾರೆ. ಸೊ ಯಾಕೆ ಒಂದು ಬಿದ್ದರು, ಏನಾಯಿತು ಒಂದು ಕುಮಾರಿ ಅವರಿಗೆ, ಸೊ ಏನು ಈಗ ಆರಾಮಾಗಿ ಇದ್ದಾರಾ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಈ ಬಿಗ್ ಬಾಸ್ ಒಂದು ಅಗ್ನಿ ಪರೀಕ್ಷೆಯಲ್ಲಿ ನಿಮಗೆ ಯಾರಿಷ್ಟ, ಸೊ ಯಾರು ಒಂದು ಸೆಲೆಕ್ಟ್ ಆಗಬೇಕು ಅನ್ನೋದನ್ನು ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ಅಗ್ನಿ ಪರೀಕ್ಷೆ ಹಂತದಲ್ಲಿ ನಾಯಕತ್ವದ ಪೈಪೋಟಿ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆ ವೇದಿಕೆಯಲ್ಲಿ ಆಟವು ಇದೀಗ ದೈಹಿಕ ಸ್ಪರ್ಧೆಯ ಹಂತಕ್ಕೆ ತಲುಪಿದೆ. ವೇದಿಕೆಯಲ್ಲಿರತಕ್ಕಂತಹ 4 ಜನ ತೀರ್ಪುಗಾರರು ಈ ಸ್ಪರ್ಧಿಗಳನ್ನು 4 ತಂಡವಾಗಿ ವಿಂಗಡಿಸುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಪ್ರತಿಯೊಂದು ತಂಡಕ್ಕೂ ಒಬ್ಬರು ಸ್ಟಾರ್ ಸ್ಪರ್ಧಿ ನಾಯಕರಾಗಬೇಕೆಂಬುದು ನಿಯಮವಾಗಿದೆ. ಅಂತಿಮ ನಾಯಕತ್ವಕ್ಕಾಗಿ ಹಣಾಹಣಿ. ಶೋನಲ್ಲಿ ಒಟ್ಟು 5 ಜನ ಸ್ಟಾರ್ ಸ್ಪರ್ಧಿಗಳಿದ್ದು, ಅವರಲ್ಲಿ ಟಾಪ್ 4 ಮಂದಿ ಮಾತ್ರ ನಾಯಕರಾಗಲು ಅವಕಾಶವಿದೆ. ಈಗಾಗಲೇ 3 ತಂಡಗಳಿಗೆ 3 ಸ್ಟಾರ್ ಸ್ಪರ್ಧಿಗಳ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. 5 ಜನರಲ್ಲಿ ಉಳಿದಿರುವ ಕೇವಲ ಒಂದು ತಂಡದ ನಾಯಕತ್ವಕ್ಕಾಗಿ ಪೂರ್ಣಿಮಾ ಮತ್ತು ಕುಮಾರಿ ಅವರ ನಡುವೆ ಬಿರುಸಿನ ಟಾಸ್ಕ್ ಏರ್ಪಡಿಸಲಾಗಿದೆ. ಕುಮಾರಿ ಮತ್ತು ಪೂರ್ಣಿಮಾ ನಡುವೆ ಮಾತಿನ ಚಕಮಕಿ. ದೈಹಿಕ ಟಾಸ್ಕ್ ಶುರುವಾಗುವ ಮುನ್ನವೇ ಇಬ್ಬರ ನಡುವೆ ತೀವ್ರವಾದ ಮಾತಿನ ಸಮರ ನಡೆಯುತ್ತದೆ. ಇನ್ನು ಪೂರ್ಣಿಮಾ ಅವರು ಕುಮಾರಿಯನ್ನು ತನಗಿಂತ ವೀಕ್ ಸ್ಪರ್ಧೆ ಎಂದು ಕರೆಯುವುದಲ್ಲದೆ, ಆಕೆ ತುಂಬ ಮಗುವಿನಂತೆ ವರ್ತಿಸುತ್ತಾಳೆ ಎಂದು ಟೀಕಿಸುತ್ತಾರೆ. ಇದಕ್ಕೆ ಕುಮಾರಿ ಕೂಡ ಹಿಂದೆ ಮುಂದೆ ಬೀಳದೆ ಪೂರ್ಣಿಮಾಗೆ ತಕ್ಕ ತಿರುಗೇಟು ನೀಡುತ್ತಾರೆ. ಇದರಿಂದ ಇಬ್ಬರ ನಡುವೆ ವಾಕ್ ಸಮರ ಅಂತಕ್ಕಂಥದ್ದು ತುಂಬಾ ಸ್ಟಾರ್ಟ್ ಆಗಿಬಿಡುತ್ತೆ. ಬಲೂನ್ ಟಾಸ್ಕ್ ಮತ್ತು ರೋಚಕ ಅಂತ್ಯ. ನಾಯಕತ್ವವನ್ನು ನಿರ್ಧರಿಸಲು ಇಬ್ಬರಿಗೂ ಒಂದು ಬಲೂನ್ ಟಾಸ್ಕನ್ನು ನೀಡಲಾಗುತ್ತದೆ. ಸ್ಪರ್ಧಿಗಳು ತಮ್ಮ ಬಲೂನನ್ನು ಕಾಪಾಡಿಕೊಳ್ಳುತ್ತಲೇ ಎದುರಾಳಿಯ ಬಲೂನನ್ನು ಹೊಡೆಯಬೇಕು. ಯಾರು ಹೆಚ್ಚು ಬಲೂನನ್ನು ಹೊಡೆಯುತ್ತಾರೋ ಅವರೇ ಕೊನೆಯ ತಂಡದ ನಾಯಕರಾಗಿರುತ್ತಾರೆ ಎಂಬುದು ಈ ಟಾಸ್ಕ್ನ ನಿಯಮವಾಗಿತ್ತು. ಟಾಸ್ಕ್ ಶುರುವಾದಾಗ ಪೂರ್ಣಿಮಾ ಕುಮಾರಿ ಅವರ ಮೇಲೆ ತುಂಬಾ ಒಂದು ಆಕ್ರಮಣಕಾರಿಯಾಗಿ ಮುಗಿಬಿದ್ದು ಬಲೂನ್ ಹೊಡೆಯಲು ಪ್ರಯತ್ನಿಸುತ್ತಾರೆ. ಈ ನೂಕಾಟದಲ್ಲಿ ಕುಮಾರಿ ಹಿಂದೆ ಬೀಳುತ್ತಾರೆ. ಇದನ್ನು ನೋಡಿದ ಶ್ರುತಿ ಅವರು ಗಾಬರಿಯಾಗುತ್ತಾರೆ. ತುಂಬಾ ಒಂದು ಗಾಬರಿ ಆಗಿಬಿಡ್ತಾರೆ. ಯಾಕಪ್ಪ ಅಂತಂದರೆ ಇವಳಿಗೆ ಏನಾಯಿತು ಅಂತ ಶ್ರುತಿ ಮತ್ತು ಸಂಗೀತ ಶೃಂಗೇರಿ ಅವರು ಗಾಬರಿ ಆಗ್ತಾರೆ. ಇನ್ನು ಫಲಿತಾಂಶವನ್ನು ನೋಡಬೇಕಪ್ಪ ಅಂತಂದರೆ, ತೀವ್ರ ಪೈಪೋಟಿ ಮತ್ತು ಹೋರಾಟದ ನಡುವೆಯೂ ಅಂತಿಮವಾಗಿ ಪೂರ್ಣಿಮಾ ಅವರು ಈ ಬಲೂನ್ ಆಟವನ್ನು ಗೆಲ್ತಾರೆ. ಈ ಮೂಲಕ ಉಳಿದ ಕೊನೆಯ ತಂಡಕ್ಕೆ ಪೂರ್ಣಿಮಾ ಅವರು ಅಧಿಕೃತವಾಗಿ ನಾಯಕಿಯಾಗಿ ಆಯ್ಕೆ ಆಗ್ತಾರೆ. ಸೊ ಇಲ್ಲಿ ಪುಟ್ಟ ಕುಮಾರಿ ಅವರು ಬಿದ್ದಿದ್ದನ್ನು ನೋಡಿ ಕಣ್ಣೀರನ್ನು ಹಾಕ್ತಾರೆ. ಸೊ ಇಲ್ಲಿ ಈ ವಿಡಿಯೋದ ಕೆಳಗಡೆ ನಿಮಗೆ ಯಾರು ಈ ಬಿಗ್ ಬಾಸ್ನಲ್ಲಿ ಸೆಲೆಕ್ಟ್ ಆಗಬೇಕು, ಯಾರು ಇಷ್ಟ ಅಂತಕ್ಕಂಥದ್ರೆ ಕಮೆಂಟ್ ಮಾಡಿ. ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಬಿಗ್ ಬಾಸ್ ಬಗ್ಗೆ ನಿಮ್ಗೆ ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.